ಕಾನಹೊಸಹಳ್ಳಿ ಸಮೀಪದ ಓಬಳಶೆಟ್ಟಿಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಇರುವ ಸರ್ಕಾರಿ ಶಾಲೆ 2023-24ನೇ ಸಾಲಿನಲ್ಲಿ ಸುಸಜ್ಜಿತವಾಗಿ ನಿರ್ಮಾಣವಾಗಿದ್ದರೂ ಶಾಲೆಯ ಜಾಗವನ್ನ ಜೌಗು ಭೂಮಿ ಆಯ್ಕೆ ಮಾಡಿಕೊಂಡಿರುವುದು ಅಲ್ಲದೆ ಅತ್ಯಂತ ತಗ್ಗು ಪ್ರದೇಶದಲ್ಲಿ ಕಟ್ಟಡವನ್ನ ಕಟ್ಟಿರುವುದು ತೊಂದರೆಯಾಗಿದೆ. ಮಕ್ಕಳು ಮಳೆಗಾಲದಲ್ಲಿ ಕಾಲುವೆಯನ್ನು ದಾಟಿ ನಿಂತ ನೀರಿನಲ್ಲಿ ಜಾರುವ ಜೌಗು ಮಣ್ಣಿನಲ್ಲಿ ಜಾಣ ನಡೆಯಿಂದ ಬಂದ್ರೆ ಮಾತ್ರ ಶಾಲಾ ಕೊಠಡಿಗಳಿಗೆ ಪ್ರವೇಶ ಸಾಧ್ಯ ಎನ್ನುವಂತಾಗಿದೆ. ಇದರಿಂದ ಶಿಕ್ಷಕರೆಲ್ಲರೂ ಕಣ್ಗಾವಲಾಗಿ ನಿತ್ಯವೂ 179 ಮಕ್ಕಳನ್ನ ತರಗತಿಗಳಿಗೆ ವ್ಯವಸ್ಥಿತವಾಗಿ ಕರೆತರುವುದು ಕಠಿಣ ಕೆಲಸವಾಗಿದೆ ಎಂದು ನೊಂದು ನುಡಿಯುತ್ತಿದ್ದಾರೆ. ಈ ಶಾಲೆಯ ಮುಖ್ಯ ಗುರು ಆಗಿರುವಂತಹ ವಿನಯ್ ಕುಮಾರ್. ನೀರಿನಲ್ಲಿ ಶಾಲಾ ಕಟ್ಟಡ ಬೇಸಿಗೆ ಕಾಲದಲ್ಲಿ ತೊಂದರೆಯಾಗದೆ ನಡೆದುಕೊಂಡು ಹೋಗುತ್ತದೆ. ಮಳೆಗಾಲ ಬಂತೆಂದ್ರೆ ಸಾಕು ಯಾವ ಕ್ಷಣದಲ್ಲಿ ಏನಾಗುವುದು ಎಂಬ ಭಯ ಆವರಿಸಿ ಬಿಡುತ್ತದೆ. ಈ ಬಗ್ಗೆ ಹಲವಾರು ಬಾರಿ ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀರು ನಿಲ್ಲುವ ಬಗ್ಗೆ ಆಗುವ ತೊಂದರೆಗಳ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. 1ರಿಂದ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಚಿಕ್ಕ ಮಕ್ಕಳು ಇರುವುದರಿಂದ ಸಮಸ್ಯೆಯಾಗಿದೆ. ಮಣ್ಣು ಜಾರುವುದರಿಂದ ಹೊರಗಡೆ ಕಳಿಸುವುದು ಅಸಾಧ್ಯವಾಗಿದೆ. ಕೊಠಡಿಗಳಲ್ಲಿ ಕೂತು ಕಲಿಸುವುದು ನಡೆದಿದೆ. ದೈಹಿಕ ಚಟುವಟಿಕೆ ಇಂದಿರಲು ವಿಶ್ರಾಂತಿ ಪಡೆಯಲು ಶಾಲಾ ಆವರಣದ ಹೊರಗಡೆ ಕಳುಹಿಸುವುದು ವಿಷಮ ಸ್ಥಿತಿಯನ್ನ ಎದುರಿಸುವಂತಾಗಿದೆ. ಮಕ್ಕಳಿಗೆ ಇರುವ ಪರಿಸ್ಥಿತಿಯನ್ನು ತಿಳಿಸುತ್ತಾ ಅವರಿಗೆ ಖುಷಿಯಾಗುವಂತಹ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಲಾಗುತ್ತಿದೆ. ಇತ್ತೀಚಿನ ಕಟ್ಟಡ ಓಬಳಶೆಟ್ಟಿಹಳ್ಳಿಯಲ್ಲಿ 1961ರಲ್ಲಿ ಸರ್ಕಾರಿ ಶಾಲೆ ಆರಂಭಗೊಂಡಿತ್ತು. ಕಟ್ಟಡ ಬೀಳುವ ಹಂತದಲ್ಲಿ ಇರುವುದರಿಂದ ಕಳೆದ ವರ್ಷದಲ್ಲಿ ಹೊರವಲಯ ಸರ್ಕಾರಿ ಜಾಗದಲ್ಲಿ ಅತ್ಯಂತ ಸುಸಜ್ಜಿತವಾಗಿ ಕಟ್ಟಡ ನಿರ್ಮಾಣವಾಗಿದೆ. 179 ಮಕ್ಕಳು ಇದ್ದಾರೆ. ಶಿಕ್ಷಕರ ಕೊರತೆ ಇಲ್ಲಿದೆ. 4 ಶಿಕ್ಷಕರು ಹಾಗೂ 2 ಅತಿಥಿ ಶಿಕ್ಷಕರು, ಇನ್ನೊಬ್ಬರು ಎರವಲು ಸೇವೆಯಲ್ಲಿ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಹಳೆಯ ಸರ್ಕಾರಿ ಶಾಲೆಯಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದೆ. 2.60 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾದ ಶಾಲಾ ಕಟ್ಟಡಗಳು ಅತ್ಯಂತ ತಗ್ಗು ಪ್ರದೇಶದಲ್ಲಿ ಇರುವುದು ಅತ್ಯಂತ ತೀವ್ರತರ ಸಮಸ್ಯೆಯಾಗಿದೆ. ಮಳೆಗಾಲವಾದ್ದರಿಂದ ನೀರು ಹರಿದು ಕಟ್ಟಡಗಳ ಸುತ್ತಮುತ್ತಲೂ ನೀರು ನಿಲ್ಲುತ್ತದೆ. ಅಕ್ಷರಶಃ ದ್ವೀಪದಂತಾಗುತ್ತದೆ. ನೀರಿನಲ್ಲಿ ಹರಿದು ಬರುವ ಕಸ ಕಡ್ಡಿಗಳು, ವಿಷ ಜಂತುಗಳು ಯಾವ ಕ್ಷಣದಲ್ಲಿ ಅಪಾಯವನ್ನು ತಂದೊಡ್ಡುವುದೋ ಕಾಣದಂತಾಗಿದೆ. ಶಿಕ್ಷಕರು ಪಾಠ ಪ್ರವಚನಗಳನ್ನು ಬಿಟ್ಟು ಬರೀ ಮಕ್ಕಳನ್ನ ಕಣ್ಣು ರೆಪ್ಪೆ ಬಡಿಯದಂತೆ ನೋಡಿಕೊಳ್ಳುವುದು ನಿತ್ಯವೂ ಹರಸಾಹಸದ ಕೆಲಸವಾಗಿದೆ. ತಾತ್ಕಾಲಿಕ ಪರಿಹಾರ ಒದಗಿಸಲು ಒತ್ತಾಯ. ದೊಡ್ಡ ಕಲ್ಲುಗಳೊಂದಿಗೆ ಗಟ್ಟಿ ಕೆಂಪು ಮಣ್ಣು ಹಾಕುವುದರೊಂದಿಗೆ ನೀರು ನಿಲ್ಲದಂತೆ ತಾತ್ಕಾಲಿಕ ಪರಿಹಾರವನ್ನು ಒದಗಿಸಲು ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಶಾಲಾ ಸಿಬ್ಬಂದಿ, ಶಿಕ್ಷಕರು ಪತ್ರಿಕೆಯ ಮೂಲಕ ಒತ್ತಾಯ ಮಾಡಿದ್ದಾರೆ. ಕಳೆದ ಸಾಲಿನಲ್ಲಿ ನಿರ್ಮಾಣವಾದ ಸುಸಜ್ಜಿತ ಶಾಲಾ ಕಟ್ಟಡ ಅತ್ಯಂತ ತಗ್ಗು ಪ್ರದೇಶದಲ್ಲಿ ಇದೆ. ಇದರಿಂದ ಸಹಜವಾಗಿ ನೀರು ಹರಿದು ನಿಲ್ಲುವಂತಾಗಿದೆ. ಸ್ಥಳ ಪರಿಶೀಲನೆ ನಡೆಸಲಾಗಿದ್ದು ತಕ್ಷಣವೇ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಂದ ಆವರಣದಲ್ಲಿ ನೀರು ನಿಲ್ಲದಂತೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕೂಡ್ಲಿಗಿ ಶಾಸಕರು ಹೇಳಿದರು. ಇನ್ನು ಮಳೆ ಬಂದಾಗ ನಾವು ಶಾಲೆಯ ಕೊಠಡಿಗಳಿಗೆ ಹೋಗಲು ತುಂಬಾ ಕಷ್ಟವಾಗುತ್ತದೆ. ಅಕಸ್ಮಾತ್ ಕಾಲು ಜಾರಿದರೆ ನಮ್ಮ ಪುಸ್ತಕಗಳು ಮತ್ತು ಬಟ್ಟೆಗಳು ಕೆಸರಿನಿಂದ ತುಂಬುತ್ತವೆ ಎಂದು ಶಾಲಾ ಮಕ್ಕಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ವರದಿ ಡಿಎಂ ಈಶ್ವರಪ್ಪ, ಸಿದ್ದಾಪುರ್.